ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಊರ್ಜಿತಾಯ ನಮಃ. ಓಂ ಏಭಿರ್ನ ಇಂದ್ರಾಹಭಿರ್ದಶಸ್ಯ ದುರ್ಮಿತ್ರಾಸೋ ಹಿ ಕ್ಷಿತಯಃ ಪವಂತೆ ಪ್ರತಿಯಚ್ಚಷ್ಟೇ ಅನೃತಮನೇನ ಅವದ್ವಿತಾ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 420ನೇ ಈ ಭಾಗದಲ್ಲಿ ಊರ್ಜಿತ ಎಂಬ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು 161ನೇದ್ದು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇವೆರಡನ್ನು ಕೂಡ ನಾವು ಈಗ ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಊರ್ಜಿತ ಅಂದರೆ ಬಲದಿಂದ ಶ್ರೇಷ್ಠನಾದವನು, ಶ್ರೇಷ್ಠರಾದಂಥ ಶತ್ರುಗಳನ್ನು ಕೂಡ ಗೆದ್ದವನು, ಶ್ರೇಷ್ಠರಾದಂಥ ಎಲ್ಲ ವ್ಯಕ್ತಿಗಳನ್ನು ಮೀರಿಸಿದವನು. ಶ್ರೇಷ್ಠವಾದ ಚೇಷ್ಟೆಗಳುಳ್ಳವನು, ಕ್ರಿಯೆಗಳುಳ್ಳವನು, ಬಲವುಳ್ಳವನು, ಉತ್ಸಾಹವುಳ್ಳವನು, ಮತ್ತೆ ಎಲ್ಲ ಜೀವಿಗಳನ್ನು ಚೇಷ್ಟಾಯುಕ್ತರನ್ನಾಗಿ ಮಾಡುವವನು, ಅವರಲ್ಲಿ ಕ್ರಿಯೆಯನ್ನ ಮಾಡಿಸುವವನು, ಬಲವನ್ನ ಉತ್ಸಾಹವನ್ನ ತುಂಬುವವನು, ನಿತ್ಯ ಅಭಿವೃದ್ಧನಾದವನು, ಗುಣಗಳ ದೃಷ್ಟಿಯಿಂದ ಯಾವತ್ತೂ ಕೂಡ ಅಭಿವೃದ್ಧನಾದವನು, ಹಾಗೆ ತನ್ನ ಭಕ್ತರನ್ನು ಕೂಡ ನಿತ್ಯ ಅಭಿವೃದ್ಧರನ್ನಾಗಿ ಮಾಡುವಂಥವನು. ಇವೆಲ್ಲ ಆ ಊರ್ಜಿತ ಎಂಬ ಶಬ್ದಕ್ಕೆ ನಮಗೆ ಕಾಣಿಸುವಂತಹ ಕೆಲವು ಅರ್ಥಗಳು. ಶ್ರೇಷ್ಠರಾದ ಶತ್ರುಗಳನ್ನು ಮತ್ತು ಪಾಪಗಳನ್ನು ಹಿಮ್ಮೆಟ್ಟಿಸಿ ಅವರಿಂದ ತನ್ನ ಭಕ್ತರನ್ನ ಕಾಪಾಡುವವನು ಅಂತ ಹೀಗೆ ಅರ್ಥವನ್ನು ಕೂಡ ಕೆಲವರು ವರ್ಣಿಸ್ತಾರೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಮೂಲ ಋಗ್ವೇದದಲ್ಲಿ ಈ ಮಂತ್ರದ ಸ್ವರೂಪ ಹೀಗಿದೆ. ಏಭಿರ್ನ ಇಂದ್ರ ಅನ್ನುವುದರಿಂದಲೇ ಈ ಮಂತ್ರ ಪ್ರಾರಂಭ ಕಾಣ್ತದೆ. ಆದರೆ ಆ ಮಂತ್ರ ಕೊನೆಗೊಳ್ಳುವುದು ವರುಣೋ ಮಾಯಿ ನಹ ಸ್ಯಾತ್ ಅಂತ. ಆ ವರುಣೋ ಮಾಯಿ ನಹ ಸ್ಯಾತ್ ಅನ್ನುವುದು ಸಂಪಾದಿತವಾದ ಬೃಹತಿ ಮಂತ್ರಗಳಲ್ಲಿ ಮುಂದಿನ ಅತೀಂದ್ರ ಅನ್ನೋ ನಾಮಕ್ಕೆ ಹೋಗಿ ಸೇರ್ಕೊಂಡಿದೆ. ಮೂಲದ ಮಂತ್ರದಲ್ಲಿ ಏಭಿರ್ನ ಇಂದ್ರ ಅಂತ ಈ ಮಂತ್ರ ಪ್ರಾರಂಭ ಕಂಡು ಮಾಯಿ ನಹ ಸ್ಯಾತ್ ಅನ್ನುವವರೆಗೆ ಮಂತ್ರ ಇದೆ. ಸಾಯಣಾಚಾರ್ಯ ಹೀಗೆ ಅರ್ಥ ಹೇಳ್ತಾರೆ. ಇಂದ್ರನೇ, ದುರ್ಮಿತ್ರಾಸಹ ಅಂದ್ರೆ ನಮ್ಮ ಶತ್ರುಗಳು, ನಮಗೆ ಬಾಧಕರಾದಂತಹ, ಕ್ಷಿತಯ ಅಂದ್ರೆ ಜನರು, ಅವರು ಪವಂತೆ ಅಭಿಗಚ್ಚಂತಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವರ ಹತ್ರ ಇರುವಂತಹ ಧನವನ್ನ ಕಿತ್ತಿಕೊಂಡು ನಹ ಅಸ್ಮಭ್ಯಂ, ನಹ ಅಂದ್ರೆ ನಮಗೆ, ಏಬಿಹಿ ಸಾತ್ವಿಕೈಹಿ ಅಹವಿಹಿ ಅಹೋಭಿಹಿ, ಇವತ್ತು ಈ ದಿನದಂದು ನಮಗೆ ಆ ಧನವನ್ನು ಕೊಡು. ಅದು ಅಲ್ಲದೆ ಅನೇನಾಹ ಏನಸಾಂ ನಿಹಂತ, ನೀನು ಎಲ್ಲ ಪಾಪಗಳನ್ನು ಕೂಡ ಗೆದ್ದವನು. ಅಂಥ ನೀನು ನಮ್ಮಲ್ಲಿ ಏನೊಂದು ಅನೃತ ಇದೆ, ಆ ಅನೃತವನ್ನ ನೋಡ್ತಾ ಇದ್ದಿ. ಅನೃತ ಅಂದ್ರೆ ಸುಳ್ಳು ಏನಿದೆ ಅದನ್ನ ನೀನು ನೋಡ್ತಾ ಇದ್ದಿ. ಅಂಥ ನಮ್ಮಲ್ಲಿರುವಂತಹ ಮಿಥ್ಯಾಭೂತವಾದಂತಹ ಏನೇ ಸಂಗತಿ ಇದೆ ಅದೆಲ್ಲವನ್ನೂ ಕೂಡ ನೀನು ಅವಶ್ಯತು ಬಿಡಿಸಬೇಕು ಅಂತದರ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ. ಇನ್ನು ಮುಂದೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ದುರ್ಮಿತ್ರಾಸಹ ಕ್ಷಿತಯ, ದುಷ್ಟರಾದ ರಾಜರು, ದುಷ್ಟರಾದಂತಹ ಜನರು ಅನ್ನೋ ಅರ್ಥ ಎರಡೂ ಕಡೆ ಇದ್ದೇ ಇದೆ. ಏಬಿಹಿ ಅಹಬಿಹಿ ಅಂದ್ರೆ ಈ ಹೊತ್ತು, ಈ ಸಮಯದಲ್ಲಿ ಅಂತ ಅದರ ಅರ್ಥ. ಇತಸ್ಮಿನ್ ಕಾಲೆ ಅಂತ ಭಗವಂತಾಚಾರ್ಯ ಅರ್ಥ ಹೇಳ್ತಾರೆ. ನಹ ಅಂದ್ರೆ ನಮಗೆ, ದಶಸ್ಯ ಅಂದ್ರೆ ಹಿಂಸನಾರ್ಥಂ, ನಮ್ಮನ್ನು ಹಿಂಸಿಸುವುದಕ್ಕಾಗಿ. ಈ
ದುಷ್ಟರಾದಂಥವರು ಬರ್ತಾ ಇದ್ದಾರೆ. ಅಗಚ್ಚಂತಿ. ಮತ್ತೆ ನಮ್ಮಲ್ಲಿ ಏನು ಅನೃತ ಇದೆ, ಅನೃತ ಅಂದ್ರೆ ಅಶುಭವಾದಂತಹ ಕರ್ಮ, ಅಶುಭವಾದಂತಹ ಏನು ಮಿಥ್ಯಾಭೂತವಾದಂತಹ ಕರ್ಮ, ಅರ್ಥಾತ್ ಮನುಷ್ಯ ಹೇಳುವುದೊಂದು ಮಾಡುವುದೊಂದು ಏನು ಮಾಡ್ತಾನೆ ಅದನ್ನೇ ಮಿಥ್ಯಾಭೂತವಾದ ಕರ್ಮ ಅಂತ ಹೇಳಬೇಕು. ಅಂತಹ ಮಿಥ್ಯಾಭೂತವಾದಂತಹ ಏನೊಂದು ಕೃತ್ಯ ಇದೆ ನಮ್ಮಲ್ಲಿ, ಅದನ್ನ ನೀನು ನೋಡ್ತಾ ಇದ್ದಿ. ನೋಡಿ ನಮ್ಮನ್ನ ಅದರಿಂದ ನೀನು ಬಿಡಿಸಬೇಕಾಗಿದೆ. ಭವದೀನಾತ್ ನಹ ದ್ವಿಧಾ ಅಂದ್ರೆ ದ್ವಿತಾ ಅಂದ್ರೆ ದ್ವಿಧಾ ಅಂತ ಅರ್ಥ, ಎರಡು ರೀತಿಯಾಗಿ ಅಂತ ಅರ್ಥ. ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಇಬ್ರು ದ್ವಿತಾ ಅನ್ನುವುದಕ್ಕೆ ದ್ವಿಧಾ ಎರಡು ರೀತಿಯಾಗಿ ಅಂತಾನೆ ಅರ್ಥ ಹೇಳಿದ್ದಾರೆ. ದುಷ್ಟರಾದಂತಹ ಜನರ ದರ್ಶನ ಮೊದಲಾದವುಗಳನ್ನು ಮಾಡಿದ್ದರಿಂದ ಬಂದಿರುವ ದೋಷ, ಹಾಗೆ ಈ ಮನಸ್ಸು ಮತ್ತು ಕೃತಿಗಳಲ್ಲಿ ಏಕರೂಪತೆ ಇಲ್ಲದೇ ಇರುವ ಪ್ರಯುಕ್ತ ಬಂದಿರುವಂತಹ ಒಂದು ಪಾಪ, ಇವೆರಡರಿಂದಲೂ ನೀನು ನಮ್ಮನ್ನ ಬಿಡಿಸಬೇಕು ಅಂತ ಭಗವಂತಾಚಾರ್ಯರ ಅಭಿಪ್ರಾಯ ನಮಗಲ್ಲಿ ತೋರ್ತದೆ. ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಹೇ ಇಂದ್ರ, ಭಗವಂತನಿಗೆ ಸಂಬೋಧನೆ. ಕ್ಷಿತಯ ಅನ್ನೋದಕ್ಕೆ ನಾಶಹೇತುಗಳಾದಂಥವರು ಅನ್ನೋ ಅರ್ಥವನ್ನ ಕ್ಷಯ ಎಂಬ ಧಾತುವಿನಿಂದ ತಗೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ನಮ್ಮೆಲ್ಲರ ನಾಶವನ್ನೇ ಬಯಸಿರುವಂತಹ ಈ ದುಷ್ಟರಾದಂತಹ ಜನ, ದುರ್ಮಿತ್ರರು ಅಂದ್ರೆ ದುಷ್ಟರಾದಂಥವ್ರ ಶತ್ರುಗಳು, ಅಹವಿಹಿ ಅಹರ್ದಿನಂ ಪ್ರಕಾಶಿತ್ಯುಕ್ತೈ ಪ್ರಕಾಶೈ ಪವಂತೆ. ಪ್ರಕಾಶೈ ಅಂದ್ರೆ ವ್ಯಕ್ತವಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ, ನಮ್ಮೆಲ್ಲ ಕಣ್ಣಿಗೂ ಕೂಡ ಕಾಣುವಂತೆ ಅವರು ಸಂಚಾರ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಆಗ್ತದೆ. ಹಾಗರ್ಥವನ್ನು ತಗೊಳ್ಬೇಕು ಅಂತ ಅನಿಸ್ತದೆ ಅಲ್ಲಿ. ಅಂಥ ದುಷ್ಟರಿಂದ ನೀನು ನಮ್ಮನ್ನ ಯಾವತ್ತೂ ಕೂಡ ದಶಸ್ಯ ಅಂದ್ರೆ ದಶಸ್ವ ರಕ್ಷಿಸಬೇಕು ಅಂತ ಅರ್ಥ. ದಶಸ್ಯ ಅನ್ನುವುದಕ್ಕೆ ಹಿಂಸೆಗಾಗಿ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯರು ಹೇಳಿದ್ರು. ಮತ್ತೆ ಸಾಯಣಾಚಾರ್ಯರು ದಶಸ್ಯ ಅಂದ್ರೆ ಕೊಡು ಅನ್ನೋ ಅರ್ಥವನ್ನ ಹೇಳಿದ್ರು. ದಶಸ್ಯ ಅನ್ನೋದಕ್ಕೆ ರಕ್ಷಿಸುವ ಅನ್ನೋ ಅರ್ಥವನ್ನ ಈಗ ರಘುನಾಥ ಸ್ವಾಮಿಗಳು ಹೇಳಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ದ್ವಿತಾ ಅನ್ನೋ ಶಬ್ದಕ್ಕೆ ರಘುನಾಥ ಸ್ವಾಮಿಗಳು ಅಸ್ಮಾಕಂ ವಿದಾರಕ ಅಂತ ಅರ್ಥ ಬರೆದಿದ್ದಾರೆ. ಅಸ್ಮಾಕಂ ವಿದಾರಕ ಅಂದ್ರೆ ನಮ್ಮನ್ನ ಸೀಳಿ ಹಾಕುವವನು ಅನ್ನೋ ಅರ್ಥ ಬರ್ತದೆ. ಹಾಗಂದ್ರೆ ಅವ್ರ ತಾತ್ಪರ್ಯ ಏನು ಅಂತ ನಮಗೆ ಗೊತ್ತಾಗಲಿಲ್ಲ. ಏನೇ ಇರಲಿ, ನನ್ನ ಅನ್ವಯಾರ್ಥದಲ್ಲಿ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನು ನಾನು ಇಟ್ಕೊಂಡಿಲ್ಲ, ಭಗವಂತಾಚಾರ್ಯ ಹೇಳಿದ ಅರ್ಥವನ್ನು ಸ್ವಲ್ಪ ಇಟ್ಕೊಂಡಿರುವುದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಆಲೋಚನೆ ಮಾಡಿಲ್ಲ. ಅನೇನಾಹ ಅಂದ್ರೆ ಅಪಜಯಾದಿ ದೋಷರಹಿತನಾದಂತಹ ನೀನು ನಮ್ಮನ್ನ ಕಾಪಾಡಬೇಕು ಅಂತ ಹೀಗೆ ಅರ್ಥ ಆಗ್ತದೆ. ಊರ್ಜಿತ ಅಂದ್ರೆ ಉರೂನ್ ಅಂದ್ರೆ ಶ್ರೇಷ್ಠರಾದಂತಹ, ಶ್ರೇಷ್ಠರು ಅಂದ್ರೆ ಇನ್ನೊಬ್ಬರಿಗೆ ಉಪದ್ರ ಮಾಡಲಿಕ್ಕೆ ಇರುವಂತಹ ಶತ್ರುಗಳನ್ನ ಯಾವತ್ತೂ ಕೂಡ ನೀನು ಜಿತವಾನ್ ಗೆಲ್ಲುತ್ತಿ ಅಂತ ಹೀಗೆ ಅರ್ಥವನ್ನ ರಘುನಾಥ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಊರ್ಜಿತ ಎಂಬ ನಾಮಕ್ಕೆ ಸಂಬಂಧಪಟ್ಟ ಮಂತ್ರ ವಸೇಹಿ ಜಜ್ಞೆ ತೂತು ಜುಂಚಿತ ತೂಜಿ ಪ್ರಶಿಷ್ಣತ ಏಭಿರ್ನ ಇಂದ್ರಾಹಭಿರ್ದಶಸ್ಯ ದುರ್ಮಿತ್ರಾಸೋ ನಹಿ ಕ್ಷಿತಯ ಪವಂತೆ ಅಂತ ಬೇರೆನೆ ಮಂತ್ರ ಇದೆ. ಬೃಹತಿ ಮಂತ್ರದ ಸಂಪಾದನೆಯ ದೃಷ್ಟಿಯಲ್ಲಿ ರಘುನಾಥ ಸ್ವಾಮಿಗಳದು ಮತ್ತೆ ಭಗವಂತಾಚಾರ್ಯರದು ಭಿನ್ನವಾದ ಮಾರ್ಗವೇ ಇದೆ. ಭಕ್ತರನ್ನ ಊರ್ಜಿತರನ್ನಾಗಿ, ಅಭಿವೃದ್ಧರನ್ನಾಗಿ, ಶ್ರೇಷ್ಠರನ್ನಾಗಿ ಮಾಡುವವನು ಅನ್ನೋ ಅರ್ಥವನ್ನ ಹೇಳಿದವರು. ಮತ್ತೆ ಪಾಪಗಳಿಂದ ತಾನು ದೂರ ಇರುವವನು ನಮ್ಮನ್ನು ದೂರ ಇಡ್ತಾನೆ ಅನ್ನೋ ಅರ್ಥವನ್ನ ಹೇಳಿದವರು ಭಗವಂತಾಚಾರ್ಯರೇ. ಮುಂದೆ ಈ ಮಂತ್ರಕ್ಕೆ ನಾನು
ಏನು ಅನ್ವಯ ಅರ್ಥ ಮತ್ತೆ ಭಾವಾರ್ಥ ಹೇಳಿದ್ದೀನಿ ಅಂತ ಅನ್ನೋದನ್ನ ನೋಡೋಣ. ಈ ಬೃಹತಿ ಮಂತ್ರದ ಪೂರ್ವಾರ್ಧಕ್ಕೆ ಭಗವಂತಾಚಾರ್ಯ ಹೇಳಿದಂತಹ ಅರ್ಥವನ್ನೇ ನಾನು ಇಟ್ಕೊಂಡಿದ್ದೇನೆ. ಇಂದ್ರ ಅಂದ್ರೇನೆ ಊರ್ಜಿತ ಅಂತ ಅರ್ಥ. ಹಾಗೆ ಊರ್ಜಿತ ಅನ್ನೋ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಸಂಬಂಧ. ದುರ್ಮಿತ್ರರು ಅಂದ್ರೆ ನಮಗೆ ಶತ್ರುಗಳಾದಂತಹ ಜನ ಏನಿದ್ದಾರೆ ಅವರು ಏಬಿಹಿ ಅಹೋಬಿಹಿ ಈ ಕಾಲದಲ್ಲಿ ನಮ್ಮ ದಶ ಅಂದ್ರೆ ದಶನ ಅಂತ ಅರ್ಥ. ದಶನ ಅಂದ್ರೆ ಕಚ್ಚುವುದು, ಹಿಂಸಿಸುವುದು, ನಮ್ಮನ್ನು ಹಿಂಸಿಸುವುದಕ್ಕಾಗಿ ಬರ್ತಾ ಇದ್ದಾರೆ. ಇದೆಲ್ಲ ಭಗವಂತಾಚಾರ್ಯರ ವ್ಯಾಖ್ಯಾನನೇ ಇದೆ. ಮತ್ತೆ ಯಾವ ಕಾರಣದಿಂದ ಅನೇನಾಹ ಅಂದ್ರೆ ಪಾಪರಹಿತನೂ ಪಾಪನಾಶಕನೂ ಆದಂತಹ ನೀನು ನಮ್ಮ ಅನೃತ ಅಂದ್ರೆ ಅಶುಭವಾದ ಕರ್ಮ ಮಾತ್ರ ಅಲ್ಲ, ಅಮಂಗಳವಾದ್ದು ನಮ್ಮಲ್ಲಿ ಏನಿದೆ ಆಲೋಚನೆ, ಕೃತ್ಯ, ನಮ್ಮ ಕೆಲಸ ಎಲ್ಲವೂ ಕೂಡ ಅದೆಲ್ಲವೂ ಅನೃತವೇ. ಅದನ್ನ ನೀನು ನೋಡ್ತಾ ಇದ್ದಿ. ಆದ್ದರಿಂದ ಆ ಅಶುಭವನ್ನ ನೀನು ದ್ವಿತ ಅಂದ್ರೆ ದ್ವಿಧ ಅನ್ನೋ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ. ದ್ವಿತ ಅಂದ್ರೆ ದ್ವಿಧ ಎರಡು ರೀತಿಯಾದ್ದು ಅಂತ ಅರ್ಥ. ಅದನ್ನ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಹೇಳಿದ್ದಾರೆ. ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥವನ್ನು ನಾನು ಇಟ್ಕೊಂಡಿಲ್ಲ. ದ್ವಿಧ ತತ್ ಎರಡೂ ರೀತಿಯಾದಂತಹ ಅಶುಭವನ್ನು ಕೂಡ, ಅರ್ಥಾತ್ ಒಳಗಿರುವಂತಹ ಅಮಂಗಲ, ಒಳಗಿರುವಂತಹ ಅಶುಭ, ಹೊರಗಿರುವಂತಹ ಅಶುಭ. ಅಮಂಗಲ ಅಶುಭ ನಮಗೆ ಹೊರಗೂ ಇದೆ ಒಳಗೂ ಇದೆ ಅಂತ ಎರಡೂ ರೀತಿಯಾದ ಅಶುಭವನ್ನ ಅವ ಅಂದ್ರೆ ನಾಶಯ ಅಂತ ಅರ್ಥ. ಇದು ನಾನು ಮಾಡ್ಕೊಂಡಿರುವಂತಹ ಒಂದು ಬದಲಾವಣೆ. ಅವ ಅಂದ್ರೆ ರಕ್ಷಿಸುವಂತ ಅರ್ಥ ಇಟ್ಕೊಂಡಿಲ್ಲ. ಅವ ಅನ್ನೋ ಧಾತುವಿಗೆ ಅನೇಕ ಅರ್ಥಗಳಿವೆ. ಅದರಲ್ಲಿ ನಾಶಪಡಿಸು, ಅಭಿವೃದ್ಧಿ ಮಾಡು ಇತ್ಯಾದಿ ಅರ್ಥಗಳು ಇದ್ದೇ ಇವೆ. ಅದರಲ್ಲಿ ಒಂದು ಅವ ಅನ್ನೋದಕ್ಕೆ ನಾಶಯ ಅಂತ ಅರ್ಥವನ್ನು ಇಟ್ಕೊಂಡಿದ್ದೇನೆ. ನಮ್ಮ ಎಲ್ಲ ಅಮಂಗಲಗಳು, ಒಳಗಿನ ಹೊರಗಿನ ಅಮಂಗಲಗಳನ್ನು ಭಗವಂತನೇ ನೀನು ನಾಶಪಡಿಸಬೇಕು ಅಂತ ಅರ್ಥ. ಮತ್ತೆ ಇನ್ನೂ ಒಂದು ಅರ್ಥವನ್ನು ಹೇಳಬಹುದು. ತತ್ ಅಸ್ಮಾತ್, ತತ್ ತಸ್ಮಾತ್ ಆ ಕಾರಣದಿಂದ, ಅಸ್ಮಾನ್ ನಮ್ಮನ್ನು, ದ್ವಿತ ಅಂದ್ರೆ ದ್ವಿಧ ಎರಡು ರೀತಿಯಾಗಿ, ಅವ ಅಂದ್ರೆ ವರ್ಧಯ ಅಂತ ಇನ್ನೊಂದು ಅರ್ಥ. ನಮ್ಮನ್ನು ನೀನು ಅಭಿವೃದ್ಧರನ್ನಾಗಿ ಮಾಡಬೇಕು, ನಮಗೊಂದು ಏಳಿಗೆಯನ್ನು ಕೊಡಬೇಕು. ಎಂಥ ಏಳಿಗೆ ಅದು? ದ್ವಿತ ಲೌಕಿಕವಾದ ಶುಭವನ್ನೂ ನೀನು ನಮಗೆ ಕೊಡಬೇಕು, ಸಂಪದಾದಿಗಳನ್ನ. ಅಂತರಂಗದ ಅಲೌಕಿಕವಾದಂತಹ ಶುಭ ಅಂದ್ರೆ ಜ್ಞಾನಭಕ್ತಿ ವೈರಾಗ್ಯ ಮೋಕ್ಷ ಸುಖಾದಿಗಳು, ಅದನ್ನು ಕೂಡ ಕೊಡುವುದರ ಮೂಲಕ ನೀನು ನಮ್ಮನ್ನ ಬೆಳೆಸಬೇಕು ಅಂತ ಅರ್ಥ. ಇದು ನನ್ನ ಅರ್ಥ. ಅವ ಅನ್ನೋದಕ್ಕೆ ನಾಶಯ ಮತ್ತು ವರ್ಧಯ ಅಂತ ಹೇಳಿರುವುದು ನನ್ನ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಅಷ್ಟಕಸ್ಮಾದುಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮಯತಿ ಚ ಅಂತ ಒಂದು ವೇದವಾಕ್ಯ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸುವಂಥದ್ದು. ಪರಮಾತ್ಮನಿಗೆ ಬ್ರಹ್ಮ ಅಂತ ಯಾಕೆ ಹೆಸರು ಅಂದ್ರೆ ಅವನು ತಾನು ಅಭಿವೃದ್ಧನಾಗಿದ್ದಾನೆ, ಭಕ್ತರನ್ನು ಕೂಡ ಅಭಿವೃದ್ಧರನ್ನಾಗಿ ಮಾಡ್ತಾನೆ. ಆ ಕಾರಣಕ್ಕಾಗಿ ಆತ ಬ್ರಹ್ಮ. ಹಾಗಂದ್ರೆ ಊರ್ಜಿತ ಅಂದ್ರೂ ಅದೇ ಅರ್ಥ. ಊರ್ಜಿತ ಅಂದ್ರೆ ಬಲಯುತ ಮತ್ತು ವೃದ್ಧಿಯುತ. ಇದು ವಾಚಸ್ಪತ್ಯ ಕೋಶ ಪ್ರಕಾರ ಕಂಡು ಬರುವಂಥದ್ದು. ಬಲ ಇದ್ದವನು ಮತ್ತೆ ವೃದ್ಧಿ ಗುಣಗಳ ದೃಷ್ಟಿಯಿಂದ ಅಭಿವೃದ್ಧಿ ಇದ್ದವನು, ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾದವನು ಅನ್ನೋ ಅರ್ಥವನ್ನು ಇಟ್ಕೋಬಹುದು. ಮತ್ತೆ ಈ ಊರ್ಜಿತ ಅನ್ನೋದಕ್ಕೆ ಶ್ರೇಷ್ಠ ಅನ್ನೋ ಅರ್ಥವು ಕೂಡ ಶಬ್ದ ಸಾಗರದಲ್ಲಿದೆ. ಅಂತೂ ಬಲಯುತ, ವೃದ್ಧಿಯುತ ಮತ್ತು ಶ್ರೇಷ್ಠತೆಯಿಂದ ಕೂಡಿದವನು, ಇಷ್ಟ ಅರ್ಥಗಳು ಊರ್ಜಿತ ಎಂಬ ಶಬ್ದಕ್ಕಿವೆ. ಇದೇ ಅರ್ಥವನ್ನೇ ಇಂದ್ರ ಎಂಬ ಶಬ್ದವು ಕೂಡ ಹೇಳ್ತದೆ. ಆದ್ರಿಂದ ಬೃಹತಿ ಮಂತ್ರದ ಈ ಮೂಲ ವಿಷ್ಣು ಸಹಸ್ರನಾಮದಲ್ಲಿ ಊರ್ಜಿತ ಎಂಬ ನಾಮ ಏನಿದೆ ಅದರ ವ್ಯಾಖ್ಯಾನ ಆಯಿತು ಈ ಬೃಹತಿ ಮಂತ್ರ. ಯಾಕಂದ್ರೆ ಇಂದ್ರ ಶಬ್ದವು ಕೂಡ ವೃದ್ಧಿ ಅಂದ್ರೆ ಪರಮೈಶ್ವರ್ಯವನ್ನೇ ಹೇಳ್ತದೆ. ಮತ್ತೆ ಇಂದ್ರ ಅಂದ್ರೆ ಶ್ರೇಷ್ಠ ಇತ್ಯಾದಿ ಅರ್ಥಗಳು ನಮ್ಗೆ ಗೊತ್ತಿದ್ದೇ ಇದೆ. ಗಜೇಂದ್ರ, ಮೃಗೇಂದ್ರ ಇತ್ಯಾದಿ ಕಡೆಗಳಲ್ಲಿ ಇಂದ್ರ ಅಂದ್ರೆ ಶ್ರೇಷ್ಠ ಅನ್ನೋ ಅರ್ಥ ನಮಗೆ ಹೊಸದೇನಲ್ಲ. ಇಂದ್ರ ಎಂಬ ಶಬ್ದಕ್ಕೆ ಪರಮೈಶ್ವರ್ಯೇ
ಇದು ಪರಮೇಶ್ವರಿಯೇ, ಪರಮೇಶ್ವರಿ ಉಳ್ಳವನು ಅನ್ನೋ ಅರ್ಥವು ಕೂಡ ಹೊಸದೇನಲ್ಲ. ಹೀಗೆ ಊರ್ಜಿತ ಅನ್ನೋದು ಮತ್ತು ಇಂದ್ರ ಅನ್ನೋದು ಎರಡೂ ಒಂದೇ ಅರ್ಥವನ್ನೇ ಹೇಳ್ತವೆ. ಆದ್ದರಿಂದ ಬೃಹತಿ ಮಂತ್ರವು ವ್ಯಾಖ್ಯಾನ, ಮೂಲ ವಿಷ್ಣು ಸಹಸ್ರನಾಮ ಸ್ತೋತ್ರವು ವ್ಯಾಖ್ಯೇಯ. ಇದು ಹೊಂದಿತು ಅಂತ ಅಭಿಪ್ರಾಯ. ವರ್ಧಯತಿ ಭಕ್ತಾನಿತ್ಯಪಿ ಭಗವಾನ್ ಊರ್ಜಿತ ಕಥ್ಯತೆ. ಈ ಜಗತ್ತಿನ ನಾವು ಅವನು ಬಹಳ ಊರ್ಜಿತಕ್ಕೆ ಬಂದ ಅಂತ ನಾವು ಕೇಳ್ತಿರ್ತೇವೆ. ಊರ್ಜಿತಕ್ಕೆ ಬರುವುದು ಒಂದು ಏಳಿಗೆಯನ್ನು ಪಡೆಯುವುದು ಅಂತ ಅರ್ಥ. ಆಡುಮಾತಿನಲ್ಲಿ ಕೂಡ ಊರ್ಜಿತ ಅನ್ನೋ ಶಬ್ದ ಅನೇಕ ಜನರಿಗೆ ಚಿರಪರಿಚಿತನೇ. ಈ ಭಗವಂತ ಊರ್ಜಿತ ಯಾಕೆಂದ್ರೆ ಸ್ವಯಂ ಅಭಿವೃದ್ಧಿಯನ್ನು ಪಡೆದವನು, ಅದಲ್ಲದೆ ಭಕ್ತರನ್ನು ಅಭಿವೃದ್ಧರನ್ನಾಗಿ ಮಾಡುವವನು. ಅದನ್ನೇ ದ್ವಿಧಾ ಅವ ಅಂತ ಬೃಹತಿ ಮಂತ್ರ ಹೇಳಿದೆ. ಅವ ಅಂದ್ರೆ ಅವವೃದ್ಧವು ಅಂತ ಧಾತು ಇರೋದರಿಂದ, ಧಾತುವಿಗೆ ಇರುವ ಅನೇಕ ಅರ್ಥಗಳಲ್ಲಿ ವೃದ್ಧಿ ಅಂತಲೂ ಕೂಡ ಒಂದಾದ್ದರಿಂದ ಅವನು ನಿತ್ಯ ಅಭಿವೃದ್ಧನಾಗಿದ್ದಾನೆ, ಭಕ್ತರನ್ನು ಕೂಡ ಅಭಿವೃದ್ಧನಾಗಿ ಮಾಡ್ತಾನೆ ಅಂತ ಅರ್ಥ ಗೊತ್ತಾಗ್ತದೆ. ಹೀಗೆ ಎರಡು ರೀತಿಯಾಗಿ ಬೃಹತಿ ಮಂತ್ರಕ್ಕೂ ಊರ್ಜಿತ ಎಂಬ ನಾಮಕ್ಕೂ ಸಂಬಂಧ. ಈ ಎರಡು ರೀತಿಯ ಸಂಬಂಧವನ್ನು ನಾನು ಊಹೆ ಮಾಡಿ ಬರೆದಿದ್ದೇನೆ. ಅದನ್ನ ನೀವು ಪರಿಶೀಲಿಸಬೇಕೆಲ್ಲರೂ ಕೂಡ. ಭಾವಾರ್ಥ ಏನಾಯ್ತು? ಮಹತ್ತಾದ ಐಶ್ವರ್ಯವುಳ್ಳವನು ಶ್ರೇಷ್ಠನೂ ಆದ ಭಗವಂತನೇ, ದುಷ್ಟರಾದ ಜನ ಈಗ ನಮ್ಮನ್ನ ಪೀಡಿಸಲಿಕ್ಕಾಗೆ ಬರ್ತಾ ಇದ್ದಾರೆ. ಪಾಪರಹಿತನೂ ಪಾಪನಾಶಕನೂ ಆದಂತಹ ನೀನು ನಮ್ಮ ಎಲ್ಲ ಅಶುಭವನ್ನು ನೋಡ್ತಾ ಇದ್ದಿ. ನಿನಗೆ ಗೊತ್ತಿಲ್ಲದ ಯಾವುದೂ ಇಲ್ಲ. ನಾವು ಯಾರಿಗೂ ತಿಳಿಯದಂಥ ಸ್ಥಳದಲ್ಲಿ ಕಾಲದಲ್ಲಿ ಏನನ್ನಾದರೂ ಮಾಡ್ತೇವೆ, ಯಾವುದಾದ್ರೂ ಅಮಂಗಲವನ್ನು ಮಾಡ್ತೀವಿ ಅಂತ ಹೇಳಿದ್ರು ಉಳಿದವರಿಗೆ ತಿಳಿದೇ ಇರಬಹುದು, ಆದರೆ ಭಗವಂತನಿಗೆ ಮಾತ್ರ ಅದು ತಿಳಿದೇ ತಿಳಿಯುತ್ತದೆ. ಎಲ್ಲವನ್ನೂ ನೀನು ನೋಡ್ತಾ ಇದ್ದಿ. ಆ ಎಲ್ಲ ಅಂತರಂಗದ ಬಹಿರಂಗದ ಅಶುಭವನ್ನು ನಾಶ ಮಾಡೋ, ನಮಗೆ ಲೌಕಿಕ ಅಲೌಕಿಕ ಶುಭಗಳನ್ನ, ಲೌಕಿಕ ಶುಭ ಅಂದ್ರೆ ಸಂಪತ್ ಮೊದಲಾದದ್ದು, ಅಲೌಕಿಕ ಶುಭ ಅಂದ್ರೆ ಜ್ಞಾನಭಕ್ತಿ ವೈರಾಗ್ಯ ಮತ್ತು ಅದರ ಪರಿಣಾಮ ರೂಪವಾದಂತಹ ಸುಖ ಮೊದಲಾದದ್ದು, ಅದೆಲ್ಲವನ್ನು ಕೂಡ ಕೊಟ್ಟು ಅಭಿವೃದ್ಧಿಯನ್ನ ಕೂಡ ಕೊಡು ಅಂತ ಅದರ ಒಟ್ಟು ಭಾವಾರ್ಥ. ಈಗಾಗಲೇ ನಾನಾ ಥರದ ಕ್ರಿಯೆಗಳುಳ್ಳವನು, ಕ್ರಿಯೆಗಳನ್ನು ಮಾಡಿಸುವವನು, ಬಲವುಳ್ಳವನು, ಬಲವನ್ನು ನಮಗೆ ಕೊಟ್ಟವನು, ಉತ್ಸಾಹ ಉಳ್ಳವನು ಮತ್ತು ನಮ್ಮನ್ನು ಉತ್ಸಾಹ ಉಳ್ಳವರನ್ನಾಗಿ ಮಾಡುವವನು, ಈ ಎಲ್ಲ ಅರ್ಥಗಳನ್ನ ನೋಡಿದ್ದೇವೆ. ಊರ್ಜ ಧಾತುವಿಗೆ ಪ್ರಾಣನ ಅನ್ನೋ ಅರ್ಥವೂ ಕೂಡ ಇದೆ. ಅದು ಎಲ್ಲರನ್ನೂ ಚಟುವಟಿಕೆ ಉಳ್ಳವರನ್ನಾಗಿ ಮಾಡ್ತಾನೆ, ಅವರಲ್ಲಿ ಕ್ರಿಯೆಯನ್ನು ತುಂಬುತ್ತಾನೆ ಅಂತ ಆ ಅರ್ಥ ಪ್ರಸಿದ್ಧವಾಗಿಯೇ ಇದೆ. ಊರ್ಜ ಬಲ ಪ್ರಾಣನಯೋ, ಬಲಶಾಲಿಯಾದವನು ಹೌದು, ಎಲ್ಲರನ್ನೂ ಚಟುವಟಿಕೆಗಳಿಂದ ಕೂಡಿದವರನ್ನಾಗಿ ಮಾಡುವವನು ಅಂತನೂ ಇಷ್ಟ ಅರ್ಥಗಳು ಬರ್ತಾವೆ ಅದರಿಂದ. ಊರ್ಜಂ ಸಾರಾನ್ನ ಮುದ್ದಿಷ್ಟಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಆಚಾರ್ಯ ಹೇಳ್ತಾರೆ. ಆದ್ರಿಂದ ಈ ಸಾರವಾದ ಅನ್ನ ಏನಿದೆ ಅದನ್ನ ಸ್ವೀಕಾರ ಮಾಡುವವನು, ಎಲ್ಲ ಭಕ್ತರು ಕೊಟ್ಟಂತಹ ಪದಾರ್ಥದಲ್ಲಿ ಅಸಾರವನ್ನು ಬಿಟ್ಟು ಕೇವಲ ಸಾರವನ್ನು ಮಾತ್ರ ಸ್ವೀಕಾರ ಮಾಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಊರ್ಜಿತ ಎಂಬ ನಾಮಕ್ಕೆ ಲಕ್ಷಾಲಂಕಾರ ಏನೂ ಅರ್ಥಗಳನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಅತ್ಯಂತ ಬಲಶಾಲಿಯಾದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ಟರು ಶತ್ರು ಸಂಹಾರ, ಬಂಧನ ಇತ್ಯಾದಿ ಕಾರ್ಯಗಳಲ್ಲಿ ಅತ್ಯಂತ ಬಲಿಷ್ಠನಾದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಊರ್ಜಾ ಬಲಂ ಯಸ್ಯ ನಿತ್ಯಂ ಸಂಜಾತೇತ್ಯೂರ್ಜಿತ ಸ್ಮೃತಃ. ಯಾರಿಗೆ ಅತ್ಯಂತ ಶ್ರೇಷ್ಠವಾದ ಬಲ ಇದೆಯೋ ಅವನೇ ಊರ್ಜಿತ ಅಂತ ಪರಾಶರ ಭಟ್ಟರ ಅಭಿಪ್ರಾಯ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಅನ್ನದಾನಿಗಳನ್ನು ಕೂಡ ಅಭಿವೃದ್ಧಿಪಡಿಸುವವನು. ಊರ್ಜಾಹ ಅನ್ನದಾತಾರಃ ತಾನ್ ತನೋತಿ. ಅವರೆಲ್ಲರನ್ನೂ ಶಕ್ತಿಶಾಲಿಗಳನ್ನಾಗಿ ಹೆಚ್ಚಿನ ಸಂಪನ್ಮೂಲವುಳ್ಳವರನ್ನಾಗಿ ಮಾಡುವವನು ಅಂತ ಸತ್ಯಸಂಧ ಸ್ವಾಮಿಗಳು ಅರ್ಥ ಹೇಳ್ತಾರೆ. ಇಲ್ಲಿಯವರೆಗೆ ಆ ಊರ್ಜಿತ ಎಂಬ ನಾಮದ ಅರ್ಥವನ್ನು ನಾವು ನೋಡಿದ್ವಿ. ಈ ಜಗತ್ತಿನ
ಎಲ್ಲ ಚೇತನರಲ್ಲಿ ಲಕ್ಷ್ಮೀದೇವಿಯಿಂದ ತೊಡಗೆ ಒಬ್ಬ ಹುಲುಮಾನವರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಚೈತನ್ಯವನ್ನ ತುಂಬುವವನೇ ಈ ಭಗವಂತ, ಎನರ್ಜಿಯನ್ನು ತುಂಬುವವನು. ಅದಕ್ಕೆ ಆತ ಊರ್ಜಿತ. ಕ್ರಿಯೆ ಮಾಡುವ ಶಕ್ತಿ, ಉತ್ಸಾಹ, ಬಲ ಎಲ್ಲವನ್ನೂ ತುಂಬುತ್ತಾನೆ. ಎಲ್ಲರನ್ನೂ ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಮೇಲೆತ್ತುತ್ತಾನೆ, ಗುಣಪೂರ್ಣರನ್ನಾಗಿ ಮಾಡ್ತಾನೆ ಅವರನ್ನ. ಮತ್ತೆ ನಾವೆಲ್ಲರೂ ಕೂಡ ಅವನಿಗೆ ನಿವೇದಿಸಿರುವಂತಹ ಸಾರವಾದಂತಹ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಈ ಕಾರಣದಿಂದ ಭಗವಂತ ಊರ್ಜಿತ ಅಂತ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.